ವೇದಾಂತ ಸಂವತ್ಸರ ಓಂ ವ್ಯಾಹೃತಿ ಮಹತ್ವವಿದೆ ವೇದಾಂತ ಭಾಸ್ಕರಾಯ ನಮಃ. ಭೂರ್ಭುವಸ್ಸುವರಿತ್ಯೇತಾಃ ತಿಸ್ರೋ ವ್ಯಾಹೃತಯಃ ಶ್ರುತಾಃ ಚತುರ್ಥಿ ಮಹ ಇತ್ಯೇಷಾ ಸಿದ್ಧಾ ವೇದಾಂತ ಭಾಸ್ಕರಃ. ಭೂಃ ಭುವಃ ಸುವಃ ಎಂದು 3 ವ್ಯಾಹೃತಿಗಳಿವೆ ಎಂದು ಶ್ರುತಿಯಲ್ಲಿ ಹೇಳಿದೆ. ಆದರೆ ಮಹಃ ಎಂಬುದು 4ನೆಯ ವ್ಯಾಹೃತಿಯು. ಡಿಸೆಂಬರ್ 22 4 ವ್ಯಾಹೃತಿಗಳ ಮಹಿಮೆ. ಭೂರ್ಭುವಸ್ಸು ಅರಿತಿವಾ ಏತಾಸ್ತಿಸ್ರೋ ವ್ಯಾಹೃತಯಃ ತಾಸಾಮುಹಸ್ಮೈತಾಂ ಚತುರ್ಥೀಂ ಮಾಹಾಚಮಸ್ಯ ಪ್ರಭೇದಯತೆ ಮಹ ಇತಿ ತದ್ಬ್ರಹ್ಮ ಸ ಆತ್ಮ. ತೈತ್ತಿರೀಯೋಪನಿಷತ್ 1:5. ಭೂ ಭುವಃ ಸುವಃ ಎಂದು 3 ವ್ಯಾಹೃತಿಗಳು ಪ್ರಸಿದ್ಧವಾಗಿರುತ್ತವೆ. ಆದರೆ ಮಹಾಚಮಸನ ಪುತ್ರನಾದ ಮಾಹಾಚಮಸ್ಯ ಮಹರ್ಷಿಯು ಮಹಃ ಎಂಬ 4ನೆಯ ವ್ಯಾಹೃತಿಯನ್ನು ಕಂಡುಕೊಂಡಿರುತ್ತಾನೆ. ಅದೇ ಬ್ರಹ್ಮವು, ಅದೇ ಆತ್ಮನು. ಉಪನಿಷತ್ತುಗಳಲ್ಲಿ ವ್ಯಾಹೃತ್ಯುಪಾಸನೆಗಳನ್ನು ತಿಳಿಸಿರುತ್ತಾರೆ. ಭೂಃ ಭುವಃ ಸುವಃ ಎಂದು 3 ವ್ಯಾಹೃತಿಗಳು. ಭೂಃ ಎಂದರೆ ಈ ಇಡೀ ಭೂಲೋಕವೆಂದು, ಭುವಃ ಎಂದರೆ ಅಂತರಿಕ್ಷ ಲೋಕವೆಂದು, ಸುವಃ ಎಂದರೆ ಸ್ವರ್ಗಲೋಕವೆಂದು ಉಪಾಸನೆ ಮಾಡಬೇಕು. ಹೀಗೆ ಭೂ ಭುವಃ ಸುವಃ ಎಂಬ 3 ವ್ಯಾಹೃತಿಗಳಿಂದ ಈ ಲೋಕ, ಅಂತರಿಕ್ಷ ಲೋಕ ಮತ್ತು ಸ್ವರ್ಗಲೋಕಗಳೆಲ್ಲವೂ ವ್ಯಾಪಿಸಲ್ಪಟ್ಟಿರುತ್ತವೆ. ಇವುಗಳಲ್ಲದೆ 4ನೆಯ ಮತ್ತೊಂದು ವ್ಯಾಹೃತಿಯನ್ನು ಮಾಹಾಚಮಸ್ಯ ಮಹರ್ಷಿಯು ಕಂಡುಹಿಡಿದಿರುತ್ತಾನೆ. ಅದೇ ಮಹಃ ಎಂಬ ವ್ಯಾಹೃತಿಯು. ಇದೇ ಆದಿತ್ಯನೋ, ಇದೇ ಚಂದ್ರನೋ, ಇದೇ ಬ್ರಹ್ಮವೋ, ಇದೇ ಆತ್ಮವು. ಹೀಗೆ ಈ 4 ವ್ಯಾಹೃತಿಗಳನ್ನು ಉಪಾಸನೆ ಮಾಡಿದವನಿಗೆ ಸಕಲ ದೇವತೆಗಳ ಅನುಗ್ರಹವೂ ಉಂಟಾಗುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ.